ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು, ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು, ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು, ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು, ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ,
ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ. ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ. ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ. ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಪರಪನಾಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೀಕೆಯನ್ನ ಕೂಡ ಮಾಡಿದೆ. ಸರ್ಕಾರವೇ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಗಳ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಫ್ರೀ. ಸರ್ಕಾರವೇ ಎಣ್ಣೆ ನಮ್ದು ಮಾಂಸ ನಿಮ್ದು ಅಂತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಸೆಂಟ್ರಲ್ ಜೈಲಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಹಾಗಾದ್ರೆ ಆಫ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ,
ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ. ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕೂ, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ.